ಸಬೇಲೆ ಅಂತ ಒಂದು ಬೀಚ್ ಇದೆ. ಓಕೆ, ಈ ಬೀಚಿಗೆ ಬರ್ತಿರೋ ಬರಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಸೊ ದಟ್ ಯು ಕ್ಯಾನ್ ಡಿಸೈಡ್ ಆನ್ ಟು ಕಮ್ ಆರ್ ನಾಟ್ ಟು ಕಮ್. ಓಕೆ, ಇದು ಬಂದು ನೂಸಾ ಪೆನಿನಲ್ಲಿದೆ. ಇದು ಬಂದು ಬಾಲಿಯಿಂದ ಕ್ಲೋಸ್ ಟು ಅಬೌಟ್ ಅರ್ಧ ಗಂಟೆ ಬೋಟ್ ರೈಡಲ್ಲಿ ಬಂದುಬಿಡ್ತೀರ. ಓಕೆ, ನಾನು ಹಂಗೆ ಬಂದೆ ಆಯಿತಾ, ಬೇರೆಲ್ಲ ನೋಡಿದ್ದೆ, ಇದೊಂದು ಬೀಚ್ ಚೆನ್ನಾಗಿದೆ ಹೆಂಗಾದ್ರೂ ಬರೋಣ ಅಂತ ಬಂದುಬಿಟ್ಟೆ. ಗಾಡಿ ಓಡಿಸ್ಕೊಂಡು ಬಂದುಬಿಟ್ಟೆ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ರೂಟಲ್ಲಿ ನಿಮಗೆ ಸಿಗೋಂಥ ವ್ಯೂ. ಆ ಬೀಚ್ಗೆ ಹೋಗ್ತಿರೋ ಇಲ್ವೋ ಅದು ಇರ್ರೆಲೆವೆಂಟ್ ಆಯಿತಾ. ಐ ವಿಲ್ ಗಿವ್ ಯು ಟು ಗೋ ಆರ್ ನಾಟ್ ಟು ಗೋ ಆಯಿತಾ, ಅದು ಹೇಳ್ತೀನಿ, ನಾನು ಹಾನೆಸ್ಟ್ ರಿವ್ಯೂಸ್ ಕೊಡ್ತೀನಿ. ಬಟ್ ನಿಮ್ಮ ರೈಡ್ ಇದೆಲ್ಲ ಮಾತ್ರ, ಈ ಥರ ರೈಡು ನೀವು ಯು ವಿಲ್ ನಾಟ್ ಎಕ್ಸ್ಪೆಕ್ಟ್. 20 to 25 ಕಿಲೋಮೀಟರ್ಸ್ ಬೀಚ್ ಪಕ್ಕನೇ ಗಾಡಿ ಓಡಿಸ್ಕೊಂಡು ಬರ್ತೀರ. ಆ ವ್ಯೂ ಬೇಕಾದರೆ ಅಯ್ಯೋ ಯಾಕಂದರೆ ಸಿಕ್ಕಾಬಟ್ಟೆ ಹೈಟ್, ಮೌಂಟೇನ್ ಮೇಲೆ ಹೋಗ್ತೀರಾ, ಜಂಗಲ್ ಒಳಗೆ ಹೋಗ್ತೀರಾ ಆಯಿತಾ, ಲೋ ಲೆವೆಲ್ ಬೀಚ್ ಪಕ್ಕ ಹೋಗ್ತೀರಾ ಆಯಿತಾ. ಇಟ್ ಇಸ್ ಸೋ ಬ್ಯೂಟಿಫುಲ್. ಡ್ರೋನ್ ಹಾಸ್ಬಿಟ್ಟೆ ಬಿಕಾಸ್ ಐ ಜಸ್ಟ್ ವಾಂಟ್ ಟು ಗೆಟ್ ಅ ಫುಟೇಜ್ ಆ್ಯಂಡ್ ಐ ವಾಂಟ್ ಎ ಬ್ರೇಕ್ ಬಿಕಾಸ್ ಐ ವಾಸ್ ರೈಡಿಂಗ್ ಫಾರ್ ಅಬೌಟ್ 20 minutes ಆಲ್ರೆಡಿ ಓಡಿಸ್ಬಿಟ್ಟಿದ್ದೆ. ಓಕೆ, ಇಲ್ಲೆಲ್ಲ ಫಾಸ್ಟಾಗೆಲ್ಲ ಓಡ್ಸೋಕೆ ಹೋಗ್ಬಿಡಿ ಬಿಕಾಸ್ ನಾನು ಹೇಳ್ತಾ ಇದ್ದೀನಿ ರೋಡ್ ಇಸ್ ಫ್ಯಾಂಟಾಸ್ಟಿಕ್, ಇಲ್ಲ ಅಂತಲ್ಲ. ಬಟ್ ಏನಂದರೆ ರೋಡ್ ಎಡ್ಜಲ್ಲಿ ಸ್ಮಾಲ್ ಪೆಬಲ್ಸ್ ಇದೆ, ಕಲ್ಲುಗಳು. ನೀವು ಬೈ ಚಾನ್ಸ್ ಅಲ್ಲಿ ಬಂದಾಗ ಬೈ ಚಾನ್ಸ್ ಬ್ರೇಕ್ ಹೊಡಿಯೋ ಪರಿಸ್ಥಿತಿ ಬಂದರೆ ಜಾರದೆ ಸ್ಕಿಡ್ ಆಗೋದೆ ಬೀಳದೆ. ಯಾಕಂದರೆ ನಮ್ಗೆ ಹುಚ್ಚು ಏನಂದರೆ ಹೆಲ್ಮೆಟ್ ಹಾಕಲ್ಲ ಆಯಿತಾ, ಅದನ್ನು ಮಾತ್ರ ಮಾಡಿಬಿಡಿ. ಸೊ ಆ ಒಂದು ಕಾರಣಕ್ಕೆ ಐ ಆಮ್ ಜಸ್ಟ್ ಇನ್ಫಾರ್ಮಿಂಗ್. ಓಕೆ, ನನಗೆ ಇವಾಗಲೇ ಹೇಳ್ಬಿಡ್ತೀನಿ, ಆ ಬೀಚ್ ಮೇಲೆ ಒಂದು ನ್ಯಾಪಸ್ ಇಂಟ್ರೆಸ್ಟ್ ಬರಲಿಲ್ಲ ಫಾರ್ ಮೆನಿ ರೀಸನ್. ಅದನ್ನು ಹೇಳ್ತೀನಿ ಏನಕ್ಕೆ ಅಂತ. ಬಟ್ ಈ ರೈಡ್ ಇತ್ತಲ್ಲ ಸ್ವಾಮಿ, ಹೆಂಗೆ ಕಾಣಿಸೋದೆ ಗೊತ್ತಾ, ಇದು ಬಂದು ಈಸ್ಟ್ ಕೋಸ್ಟ್ ಆಫ್ ನೂಸಾ ಪೆನಿನ. ಮೆಜಾರಿಟಿ ಆಫ್ ದ ಪ್ಲೇಸಸ್ ಪೀಪಲ್ ಗೋ ಟು ಸಿ. ನೀವಾಗ ನೀವು ಹುಡ್ಕೊಂಡು ಬಂದ್ರೂ ಇಲ್ಲ ಟೂರಿಸ್ಟ್ ಆಪ್ರೇಟರ್ ಮೇಲೆ ಬಂದ್ರೂ ಯು ವಿಲ್ ಗೋ ಟು ವೆಸ್ಟ್ ಕೋಸ್ಟ್ ಓನ್ಲಿ, ಅಲ್ಲೇ ಇರೋದು. ಹಂಗಂದ್ಬಿಟ್ಟು ಈಸ್ಟ್ ಕೋಸ್ಟಲ್ಲಿ ಏನೂ ಇಲ್ವಾ ಅಂದ್ಕೊಳಕ್ಕಾಗುತ್ತಾ? ಅದಕ್ಕೆ ನಾನು ಬಂದಿರೋದು, ಅದೇ ಎಕ್ಸ್ಪ್ಲೋರ್ ಮಾಡೋಣ. ಯಾಕಂದರೆ ಬಂದಕ್ಕೆ ನನ್ನ ಮಕ್ಕಳು ತೋರಿಸ್ತಾರೆ, ಅವ್ರಿಗೇನು ಇಷ್ಟ ಬರುತ್ತೆ, ನನಗೇನು ಇಷ್ಟ ಬರುತ್ತೆ ಅದು ತೋರಿಸು ಅಂತ ಕೇಳಿದ್ರೆ ತೋರಿಸಲ್ಲ ಅವರು. ಅದಕ್ಕೆ ನಾನೇ ಡಿಸ್ಕವರ್ ಮಾಡೋಣ ಅಂತ ಬಂದುಬಿಟ್ಟಿದ್ದೀನಿ ಆಯಿತಾ. ದಿಸ್ ಇಸ್ ಮೈ 5th or 6th ಡೇ ಎಲ್ಲಿ ನೂಸಾ ಪೆನಿನದಲ್ಲಿ. ಎಲ್ಲರೂ ಬಾಲಿಯಿಂದ ಒಂದು ದಿವಸ ಬೆಳಗ್ಗೆ ಬಂದು ಸಂಜೆ ಹೊರಟೋಗ್ತಾರೆ. ಇದು ನಂದು ಇಷ್ಟು ದಿವಸ ಆಯಿತು ಆಯಿತಾ. ಯಾಕಂದರೆ ಅಷ್ಟು ಜಾಗ ನೋಡಿದೆ, ಅಷ್ಟು ಬ್ಯೂಟಿಫುಲ್ ಜಾಗ. ಚೆನ್ನಾಗಿಲ್ಲ ಅಂತ ಹೇಳೇ ಬಿಡ್ತೀನಿ, ಐ ಡೋಂಟ್ ಕೇರ್ ಅಬೌಟ್. ನೋಡಿ ಬೈಕ್ ರೈಡಲ್ಲಿ ತೋರಿಸ್ತೀನಿ. ಅಯ್ಯೋ ಕ್ಯಾಮ್ರಾ ಬೇರೆ ಕೈಯಲ್ಲಿ ಇಟ್ಕೊಂಡು ಓಡಿಸ್ಬೇಕು. ನಿಮಗೆ ಹೀರೋಗೆ ಯಾಕೆ ಫುಟೇಜ್ ಬೇಕಂತ, ನಮಗೆ ಈ ರ್ಯಾಸ್ಕಿಗೆ ಫುಟೇಜ್ ಬೇಕಂತೆ. ಕ್ಯಾಮ್ರಾನ ಗಾಳೀಲಿ ಆರಿಸ್ಕೊಂಡು ಮಾಡಿಕೊಂಡು ಒಂದೇ ಕೈಲಿ ಬ್ರೇಕ್ ಇಟ್ಕೊಂಡು, ಬ್ರೇಕ್ ಚೆನ್ನಾಗಿದೆ ಇಲ್ಲ ಅಂತಲ್ಲ ಆಯಿತಾ. ಟರ್ನ್ ಬಂದಾಗ ಬ್ರೇಕ್ ಹೊಡೆದ್ರೆ ಫ್ರಂಟು ಆಯಿತಾ ಹಂಗೆ ದಬಾಕಳತ್ತಾನೆ ನೋಡಿ. ಹಿಂಗೆ ಹಿಲ್ ಕ್ಲೈಂಬು ಲೆಫ್ಟಲ್ಲಿ ನಿಮಗೆ ಫುಲ್ ಬೀಚ್ ಕಂಡು ಅಡ್ಡ ಬಂದರೆ ಗಾಡಿ ಏನು ಮಾಡೋದು ಎಲ್ಲ ದೇ ಆರ್ ವೆರಿ ಡಿಸಿಪ್ಲಿನ್ ಆಯಿತಾ. ಬಟ್ ಅನ್ಫಾರ್ಚುನೇಟ್ಲಿ ಕ್ಯಾಮ್ರಾ ಇಟ್ಕೊಂಡು ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಡೋಂಟ್ ರಿಸ್ಕ್ ಇಟ್, ಬಟ್ ಇಟ್ಸ್ ವರ್ತ್ ಇಟ್ ಟು ಗೋ ಫಾರ್ ಅ ರೈಡ್ ಆಯಿತಾ. ಆ ಬೀಚು ಅಷ್ಟಕ್ಕಷ್ಟೇ ಇದೆ ಆಯಿತಾ, ಅದಕ್ಕಿಂತ ಅಪ್ಪನಂಗೆ ಬೀಚ್ಗಳಿದೆ. ಬಟ್ ಲಾಟ್ ಆಫ್ ಥಿಂಗ್ಸ್ ಯು ವಿಲ್ ಲರ್ನ್ ಇಫ್ ಯು ಹ್ಯಾವ್ ಟೈಮ್. ಬಟ್ 4 ದಿವಸ 5 ದಿವಸ ಬರೋಂಗಿದ್ರೆ ಒಂದು ರೈಡ್ಗೋಸ್ಕರ ಮಾತ್ರ ಹೋಗ್ಬಿಡಿ, ಒಂದು ರೈಡ್ಗೋಸ್ಕರ. ಬಿಕಾಸ್ ಅದ್ರ ಪಕ್ಕನೇ ನಾವು ಹೋಗ್ತಿರೋ ಜಾಗ ಪಕ್ಕನೇ ಡೈಮಂಡ್ ಬೀಚು ಇದೆ ಆಯಿತಾ. ಬಟ್ ಒಂದು ಬೆಟ್ಟ ಇಳಿದು ನೋಡಿ, ಕ್ಯಾಮ್ರಾ ಇಟ್ಕೊಳಕ್ಕೆ ಆಗ್ತಿಲ್ಲ ಅಂತ ಏನು ಮಾಡಿದೆ, ಬಿಟ್ಬಿಟ್ಟು ಇವಾಗ ಐ ಹ್ಯಾವ್ ಪ್ಲೇಸ್ಡ್ ಇನ್ ಸಚ್ ವೇ ದ್ಯಾಟ್ ಸೊ ದ್ಯಾಟ್ ಐ ಡೋಂಟ್ ಹ್ಯಾವ್ ಟು ಹೋಲ್ಡ್ ಇಟ್. ನನ್ನ 2 ಕೈ ಹ್ಯಾಂಡಲ್ ಬಾರ್ ಮೇಲೆ ನೋಡ್ರಿ, ಫುಲ್ ಹಿಂಗೆ ಗಾಡಿ ಓಡಿಸ್ಕೊಂಡು ಹೋಗ್ತೀರ, ಹೋಗ್ತೀವಿ ಬೀಚ್ ಪಕ್ಕ. ಅದು ನೋಡ್ತಾ ಇದ್ರೆ ನಿಮಗೆ ಸಮುದ್ರದ ಕಲರು ಆಯಿತಾ, ಆ ವ್ಯೂ, ಆ ಟ್ರೀಸು, ಏನು ಭಾಷೆಯಲ್ಲಿ ಏನು ಹೇಳೋದು, ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್ ಅನ್ಸಲ್ವಾ. ಹಿಂಗೆ ಸಿಗುತ್ತೆ ಸ್ವಾಮಿ, ಹಿಂಗೆ ಸಿಗುತ್ತೆ. ಇಟ್ಸ್ ಸಮಥಿಂಗ್ ದಟ್ ಯು ವಿಲ್ ಲವ್, ಯು ವಿಲ್ ರಿಯಲಿ ಲವ್. ನಾನು ಸ್ಪೀಡ್ ಆಗಬೇಕಾಯ್ತು, ನನ್ನ ಗಾಡಿ ಓಡಿಸ್ತಾರ ಸ್ಪೀಡ್ ಆಯಿತಾ. ಒಂದೇನೆಂದರೆ ಮೋಸ್ಟ್ ಆಫ್ ಜರ್ನಿಯಲ್ಲಿ ನಿಮಗೆ ಹೀಟ್ ಬರಲ್ಲ, ಯಾಕಂದರೆ ಟ್ರೀಸ್ ಇದ್ದಾವೆ ಪಕ್ಕದಲ್ಲಿ ಆಯಿತಾ. ಯು ಕ್ಯಾನ್ ಆ್ಯಕ್ಚುಲಿ ಸಿಟ್ ಆ್ಯಂಡ್ ಡೂ ದ್ಯಾಟ್ ಆಯಿತಾ. ಆರಾಮಾಗಿ ಕೂತ್ಕೊಂಡು ಯು ಕ್ಯಾನ್ ಟೇಕ್ ದ ಬ್ರೇಕ್ ಆ್ಯಂಡ್ ಗೋ ಆನ್ ಆಲ್ ದ್ಯಾಟ್ ಆಯಿತಾ. ದೆರ್ ಆರ್ ಮೆನಿ ವೇಸ್ ಆಯಿತಾ. ದೆರ್ ಆರ್ 2 ಅಪ್ರೋಚಸ್ ಫ್ರಮ್ ಎಲ್ಲಿ ಕೂಟದಿಂದ 2 ಅಪ್ರೋಚಸ್ ಇದೆ. ಓಕೆ, 2 ಅಪ್ರೋಚು ಟ್ರೈ ಮಾಡಿ. ಬಿಕಾಸ್ ಹೋಗ್ತಾ ಇರ್ಬೇಕಾದ್ರೆ ಒಂದು ವ್ಯೂ ಸಿಗುತ್ತೆ, ಬರಬೇಕಾದ್ರೆ ಇನ್ನೊಂದು ವ್ಯೂ ಸಿಗುತ್ತೆ. ಎಸ್ಪೆಷಲಿ ವೆನ್ ಯು ಕಮಿಂಗ್ ಫ್ರಮ್ ದ ಹಿಲ್ ಡೌನ್, ಹಿಲ್ಲಿಂದ ಕೆಳಗೆ ಬರ್ತಿರಲ್ಲ, ನಿಮಗೆ ಪೂರ್ತಿ ಈಸ್ಟ್ ಕೋಸ್ಟ್ ನಿಮ್ಗೆ ಕಾಣುತ್ತೆ. ಆವಾಗ ನನಗೆ ರೆಕಾರ್ಡ್ ಮಾಡೋಷ್ಟು ಎನರ್ಜಿ ಇರಲಿಲ್ಲ, ಸತ್ಯೋಗಿ ಹೇಳ್ತೀನಿ, ರೆಕಾರ್ಡ್ ಮಾಡೋಷ್ಟು ಎನರ್ಜಿ ಇರಲಿಲ್ಲ ನನಗೆ ಆಯಿತಾ. ಇಲ್ಲಿಂದಾಗಿದ್ರೆ ಅದನ್ನೂ ನೋಡಿಬಿಟ್ರೆ ನೀವು ಹೇಳ್ತೀರ ಅಯ್ಯೋ ಹಿಂಗಿದೆ ಅಂತ. ಸೊ ಹೇಳ್ತಾ ಇದ್ದೀನಿ. ಸೊ ನ್ಯಾಪ್ ಇಟ್ಕೊಳ್ಳಿ, 2 ರೂಟ್ ಇದೆ ಹೋಗ್ತಾ ಆ ಜಾಗ ಸಿಕ್ಕಿದ್ರೆ ನಿಮ್ಗೆ ಎಬಿಲಿಟಿ ಆಯಿತಾ. ಐ ವಿಲ್ ಟೇಕ್ ಎ ಲೆಫ್ಟ್ ಆಯಿತಾ. ಆವಾಗ ಫುಟೇಜ್ ತೊಗೊಂಡ ಇಲ್ಲೋ ನನಗೆ ನ್ಯಾಪ್ಕೆ ಇಲ್ಲ. ಓಕೆ, ಆ್ಯಂಡ್ ಇಫ್ ಯು ಟೇಕ್ ಅ ರೈಟ್ ಅಂದರೆ ಬರ್ತಾ ತೊಗೊಳ್ಳಿ, ಅದು ಬರ್ತಾ ಆ ರೂಟಲ್ಲಿ ಬನ್ನಿ, ಆವಾಗಲೇ ಮಜಾ ಸಿಗೋದು
ಸಿ ಬೀಚ್ ಪಕ್ಕದಲ್ಲೇ ಹಂಗೆ ಅಗೇನ್ ಇಟ್ ಕ್ಲೈಮ್ ಹಿಲ್ ಕ್ಲೈಮ್ ಮಾಡಬೇಕು. ಹಿಲ್ ಕ್ಲೈಮ್ ಮಾಡು, ಹತ್ತು ಇಳಿ ಬಟ್ ಬೀಚ್ ಪಕ್ಕನೇ ಆಯಿತಾ. 90% ಜರ್ನಿ ಈಸ್ ನೆಕ್ಸ್ಟ್ ಟು ದ ಬೀಚ್ ಓನ್ಲಿ ಆಯಿತಾ. ದಿಸ್ ಇಸ್ ವಾಟ್ ಯು ವಾಂಟ್ ಆಯಿತಾ. ಯು ವಿಲ್ ಜಸ್ಟ್ ಲವ್ ಇಟ್, ಮೀನ್ಸ್ ಜಸ್ಟ್ ಲವ್ ಇಟ್ ಅನ್ಕೊಂತೀರಿ. ಏನು ಯಾವಾಗಲೂ ಬರೀ ಸಮುದ್ರ, ಇನ್ನೇನಿಗೆ ಬಂದಿದ್ದೀರ ಮತ್ತೆ ಇಲ್ಲಿಗೆ? ಮೈ ಕ್ವೆಶ್ಚನ್ ಇಸ್ ವೈ ಹ್ಯಾವ್ ವಿ ಕಮ್ ಹಿಯರ್ ದೆನ್ ಆಯಿತಾ. ಯು ನೋ ದ್ಯಾಟ್ ಬಾಲಿ ಆಯಿತಾ, ಇಂಡೋನೇಷ್ಯಾ ಇಸ್ ಬೇಸಿಕಲಿ ಐಲ್ಯಾಂಡ್ಸ್ ಆಯಿತಾ. ಎಲ್ಲ ಕಡೆನೂ ಸಮುದ್ರ ಇದೆ ಆಯಿತಾ. ನೋಡಿ ಕ್ಲೈಮ್ ಬರ್ತದೆ, ಹತ್ತು ಅಲ್ಲಿ ಉಳ್ಕೊಂಡು ಆಟಾಡ್ಕೊಬೋದು. ಬಟ್ ನಂಗೆ ಸ್ವಿಮ್ಮಿಂಗ್ ಬರಲ್ಲ, ಅದು ಗೊತ್ತಿಲ್ಲ. ಅದಕ್ಕೆ ಹೇಳ್ದೆ ನಾನು ಫಾಲೋ ಮಾಡಿ. ಯಾರು ಹೋಗ್ದಿರೋ ಜಾಗೆಲ್ಲ ಹೋಗಿ ತೋರಿಸ್ತೀನಿ, ಗುಡ್ಡ ಬೇಡ ಹೇಳ್ಬಿಡಿರ್ತೀನಿ ಆಯಿತಾ. ದೆನ್ ಯು ಕ್ಯಾನ್ ಡಿಸೈಡ್ ವೆದರ್ ಟು ಗೋ ಆರ್ ನಾಟ್. ಅದೇ ಈ ಜಾಗ ಬಂದು ಸೆಬೇಲೆ ಅಂದರೆ SABELE ಆಯಿತಾ. ಏನು ಹೇಳ್ತಾರೆ ಗೊತ್ತಿಲ್ಲ. ಯು ಗೆಟ್ ಅ ಲಾಟ್ ಆಫ್ ಹೇರ್ ಪಿನ್ ಬೆಂಡ್ಸ್ ಅನ್ನೋದ ಮಸ್ತ್. ಇಟ್ ಇಸ್ ಫಾರ್ ಗೈಸ್ ಹೂ ರೈಡಿಂಗ್ ದ ಬೈಕ್. ಮಸ್ತ್. ಯಾವನ ಹಿಂದೆ ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಂಡ್ರು ಅಂತ ಫೋಟೋಸ್ ಸೂಪರ್ ಬರ್ತದೆ ಸ್ವಾಮಿ. ಸೂಪರ್ ಅಂದರೆ ಸೂಪರ್. ಬಂದುಬಿಟ್ಟೆ ಗಾಡಿ ಇನ್ನು ಓಡ್ಸೋಕ್ಕಾಗಿಲ್ಲ, ನಡ್ಕೊಂಡು ಹೋಗ್ಬೇಕಾಯ್ತು. ಇವಾಗ ನಡ್ಕೊಂಡು ಹೋಗೋಕೆ ನಾನು ಮುಟ್ತೀನೋ ಇಲ್ಲೋ ಈ ಜಾಗ ಗೊತ್ತಿಲ್ಲ, ಬಿಕಾಸ್ ಯಾರು ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ಅದಕ್ಕೆ ಏನು ಮಾಡಿದೆ, ಅಲ್ಲೊಬ್ಬ ಫಿಶರ್ಮನ್ ಮೇಲೆ ಬರುತ್ತೆ, ಅವ್ನು ಕೇಳಿದೆ, ಬೀಚ್ ಇಲ್ಲೇ ಇದೆ ಹೋಗು ಅಂತ ಅವನ ಭಾಷೆಯಲ್ಲಿ. ಇಲ್ಲೇ ಇದೆ ಹೋಗು ಅಂತ ಹೇಳ್ದ. ಅದು ಸತ್ಯನ ಏನು ಅಂತ ನೋಡ್ಕೊಳ್ಳೋ ಅಂತ ಡ್ರೋನ್ ಕಳಿಸ್ಬಿಟ್ಟೆ. ಯಾಕಂದರೆ ಅದರಲ್ಲೇ ಗೊತ್ತಾಗೋದು ಆಯಿತಾ ಹೆಂಗಿದೆ ಏನು ಕಂಡೀಷನ್ ಅಂತ. ಬಿಕಾಸ್ ಐ ಆಮ್ ವಾಕಿಂಗ್ ಹಾಟ್ ಸನ್. ಈ ಸಲ ಲೇಟಾಗಿ ಬಂದಿದ್ದೀನಿ ಫಾರ್ ಸಿಂಪಲ್. ಇವತ್ತೆಲ್ಲ ಬೆಳಗ್ಗೆ ಕೆಲಸ ಇತ್ತು. ಯಾಕಂದರೆ ಹೊಟ್ಟೆ ಪಾಡು ನೋಡ್ಕೊಬೇಕಲ್ಲ ಸರ್. ಯಾಕಂದರೆ ಅದು ದುಡಿಲಿಲ್ಲ ಅಂದರೆ ಹೆಂಗೆ ಟ್ರಾವೆಲ್ ಮಾಡೋದು, ಉಳ್ಕೊಳ್ಳೋಕ್ಕೆ ಹೆಂಗೆ ರೂಮ್ ರೆಂಟ್ ಕಟ್ಟೋದು ಆಯಿತಾ. ಸೊ ಅದಕ್ಕೆ ಐ ಸ್ಟಾರ್ಟ್ ಲೇಟ್ ಬಿಕಾಸ್ ಲಾಟ್ ಆಫ್ ಪ್ರೆಷರ್ ಅನ್ನೋದೆ. ನೋಡ್ತಾ ಇದ್ದೀನಿ ನಾನು ಬೀಚ್ ಇಲ್ಲಿದೆ ಅಂತ ಡ್ರೋನ್ನ ಲೆಫ್ಟ್ ರೈಟ್ ಸುಮ್ಮನೆ ಸುತ್ತೋದು. ಈ ಮಧ್ಯೆ ಗ್ಯಾಪಲ್ಲಿ ನಾವು ಇಳಿಬೇಕು. ನಾನು ಕಳಿಸಿರೋದು ಡಿಸ್ಟೆನ್ಸ್ ಬಂದು 500 ಮೀಟರ್ಸ್. ಅದು ನೆಟ್ಟಿಗೆ ಹೋಗಿರೋ ಡ್ರೋನ್. ಏನು 500 ಮೀಟರ್ಸ್ ಅಂದ್ರೇನು? ಆವಾಗ ಯೋಚನೆ ಮಾಡಿದೆ, ಅಯ್ಯೋ ಬೇಕಾ ಸುಮ್ಮನೆ ಇದು ಹೋಗ್ಬಿಟ್ಟು ಏನೂ ಆಗೋಲ್ಲ. ಫಸ್ಟ್ ಆಫ್ ಆಲ್ ನಾನು ಫೇಮಸ್ಸು ಇಲ್ಲ ಆಯಿತಾ. ಸೊ ಯಾರು ನೋಡ್ತಾರೆ ಅಂತ ನನ್ನ ಯೋಚನೆ. ಆಮೇಲೆ ವಾಪಸ್ ಹೋಗೋಣ ಅಂತ ವಾಪಸ್ ಇಳಿಸ್ಕೊಂಡ ಮೇಲೆ ಡ್ರೋನ್ ವಾಪಸ್ ಹೋಗ್ಬೇಕಾದ್ರೆ ಇಟ್ಟೆ ಒಂದು 100 ಹೆಜ್ಜೆ ವಾಪಸ್ಸು. ದೆನ್ ಸೆಡ್ ಇಲ್ಲಿ ತನಕ ಬಂದಿದ್ದಿಲ್ಲ ಮಗ, ಯಾಕೆ ಅವ್ನು ಹೇಳ್ದ. ಅವ್ನು ಅಲ್ಲಿಂದನೇ ಫಿಶಿಂಗ್ ಮಾಡ್ಕೊಂಡು ಬಂದ, 2 ದೊಡ್ಡ ಫಿಶ್ ಇಟ್ಕೊಂಡು ಬಂದಾನೆ. ಯಾಕೆ ಹೋಗ್ಬಾರ್ದು ಅಂತ ಡಿಸೈಡೇ ಮಾಡಿಬಿಟ್ಟೆ. ಡಿಸೈಡ್ ಹೋಗ್ಲೇ ಬಿಡೋಣ ಅಂತ. ಇವಾಗ ಕರ್ಕೊಂಬರೋದು ಡ್ರೋನ್ ಕರ್ಕೊಂಬ, ಇಳಿಸ್ಕೊ. ಇವಾಗ ನಾನು ಹುಡ್ಕೊಳ್ಳೋದೇ ದೊಡ್ಡ ವಿಷಯ. ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಆಯಿತಾ ಈ ಜಾಗದಲ್ಲಿ. ಬಿಕಾಸ್ ಐ ಆಮ್ ಸ್ಟಿಲ್ ಎಮೆಚೂರ್ನು. ಇಳಿಸ್ಕೊಂಡ್ಬಿಡೋದು ಡ್ರೋನು. ಅಲ್ಲಿಂದ ಮತ್ತೆ ಶುರು ವಾಕಿಂಗ್. ನೋಡಿ ವಾಕ್ ಮಾಡೋದು. ನೋಡ್ತಾ ಇದ್ರೆ ಸೂಪರ್ ಕಾಣಿಸ್ತದೆ ಓಷನ್. ಬಟ್ ನನಗೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಬಟ್ ಪುಣ್ಯಕ್ಕೆ 2 ಬೋರ್ಡ್ ಇದೆ ಆಯಿತಾ. ನಿಮಗೆ ನೀವು ಹೋಗ್ತಾ ಇದ್ರೆ ಈ ಸೆಬೆಲೆ ಬೇಕಂತ, ಸೆಬೆಲೆ ಬೀಚ್ ಅಂದರೆ ನಿಮಗೊಂದು ಬೋರ್ಡ್ ಹಾಕಿದ್ದಾರೆ. ಅದು ಮಾತ್ರ ನಿಮ್ಗೆ ಕ್ಲಿಯರಾಗಿ ಕಾಣುತ್ತೆ. ಅದ್ರಲ್ಲಿ ಸ್ವಲ್ಪ ವಾಕ್ ಮಾಡಬೇಕು. ನಾನು ಹಾಗೆ ಟೈಮರ್ ಸೆಟ್ ಮಾಡ್ಕೊಂಡಿಲ್ಲ, ಎಷ್ಟೊತ್ತಾಗುತ್ತೆ ನಡಿಕೆ ಅಂತ. ನಡೆಯೋ ಟೈಮಲ್ಲಿ ಮಾಡ್ಕೊಂಡಿಲ್ಲ. ವಾಪಸ್ ಬರ್ಬೇಕಾದ್ರೆ ಹಾಕೊಂಡ್ರೆ ಬಡ್ಡಿ ಮುಂದೆ ಆ್ಯಾವ್ರೇಜಿಗೆ ನಡ್ಕೊಂಡು ಬಂದರು 30 ನಿಮಿಷ ತಗೊಳ್ಳೋದ. ಈ ಹಾಟ್ ಸನ್ನಲ್ಲಿ ಜ್ಯೂಸ್ ಔಟ್ ಆಗಿಬಿಟ್ಟೆ. ಪಕ್ಕದಲ್ಲಿ ಡೈಮಂಡ್ ಬೀಚ್ ಇದೆ, ನೋಡೋಕ್ಕಾಗಲಿಲ್ಲ ನನ್ನ ಕೈಲಿ. ಬಂದುಬಿಟ್ಟು ರೂಮಲ್ಲಿ ರೆಸ್ಟ್ ಮಾಡೋಣ, ನಾಳೆ ಬದನೆಕಾಯಿ ನೋಡ್ಕೊಳ್ಳೋಣ. ಅವಸರ ಏನು? ಇಟ್ ಇಸ್ ನಾಟ್ ಅ ಜಾಬ್, ಇಟ್ಸ್ ನಾಟ್ ಅ ಟಾರ್ಗೆಟ್ ದಟ್ ಐ ಹ್ಯಾವ್ ಟು ಸಿ ಸೋ ಮಚ್. ಅಲ್ಲೇ ಬೀಚ್ ಕಾಣ್ತಾ ರೈಟಲ್ಲಿ, ಆ ಬೀಚ್ ಹೋಗ್ಬೇಕು. ಹಂಗೆ ನಡ್ಕೊಂಡು ಬಂದರೆ ಇಲ್ಲಿ ಬೋರ್ಡ್ ಕಾಣಿಸ್ತು. ಸ್ಟ್ರೈಟೆಲ್ಲ ಗುರು ನೀನು ರೈಟ್ ತಗೋ ಇಲ್ಲಿ ರೈಟ್ ತಗೋ ಅಂತ ಬರೆದುಬಿಟ್ಟಿತ್ತು. ತೋರಿಸ್ತೀನಿ ಕಾಣ್ತಾ. ನಡಿಗೆ ಸ್ಟಾರ್ಟ್ ಮಾಡಿ. ಇವಾಗ ಇಲ್ಲಿಂದ ಏನಾಗಿದೆ, ಯಾರೂ ಹೋಗ್ತಾ ಇಲ್ಲಲ್ಲ, ಫುಲ್ಲು ಪದೇ ತುಂಬ್ಕೊಂಡ್ಬಿಟ್ಟಿತ್ತು. ಇದ್ರ ಕತೆ ಏನೋ ಡ್ರೋನ್ ಆಸನ ಇಲ್ಲ ಸೇಫ್ ಇದ್ರೆ ಹೋಗೋಣ. ಯಾಕಂದರೆ ಹಾವಿಗೆ ಇದ್ರೆ ಕಚ್ಚಿಬಿಟ್ರೆ ಏನು ಸ್ವಾಮಿ ಮಾಡೋದು. ನಾನು ಬಂದಿದ್ದೀನಿ ಅಂತ ಯಾರೂ ಲೆಕ್ಕನೇ ಇಟ್ಕೊಂಡಿಲ್ಲ. ಸತ್ತ ಮೇಲೆ ಏನು ಮಾಡ್ತಾರೆ ಅಲ್ವಾ. ಅದಕ್ಕೆ ಡ್ರೋನೇ ಆರಿಸ್ಬಿಡೋಣ ಅಂತ ಆರಿಸ್ಬಿಟ್ಟೆ. ಏನಾದರೂ ಸೂಪರ್ ಇದ್ದರೆ ಹೋಗ್ಬಿಡೋಣ ಅಂತ. ಹೆಂಗಿದ್ರು ನಾನು ನೀರಲ್ಲಂತೂ ಇಳಿಯಲ್ಲ. ಯಾಕಂದರೆ ಇಳಿದ್ರೆ ನನ್ನಂತೂ ನೆಕ್ಸ್ಟ್ ಫಿಲಿಪೀನ್ಸಲ್ಲೇ ಸಿಗೋದು. ಅದು ಜೀವಂತವಾಗಿ ಸಿಗೋಲ್ಲ, ಡೆಡ್ ಬಾಡಿಗೆ ಸಿಗೋದು ನಾನು ಆಯಿತಾ. ಐ ನೋ ದಟ್ ಸ್ಟೋರಿ. ಅಯ್ಯೋ ಚೆನ್ನಾಗಿದೆ, ಕ್ವಾಯಿಟಾಗಿದೆ ಫಾರ್ ಪೀಪಲ್ ಹೂ ವಾಂಟ್ ಟು ಟೇಕ್ ಫೋಟೋಗ್ರಾಫ್ ವೀಡಿಯೋಸ್. ಬಟ್ ನಾನು ಕೇಳಿದ್ರೆ ಹಾನೆಸ್ಟ್ ಒಪಿನಿಯನ್, 4-5 ದಿವಸ ಬರೋರಿಗೆ ಇಟ್ ಇಸ್ ನಾಟ್ ವರ್ತ್ ಇಟ್ ಈ ಬೀಚ್ ಬರೋದು. ಬಟ್ ಆ ರೋಡ್ ಮಾತ್ರ ಮಿಸ್ ಮಾಡ್ಕೊಂಡ್ಬಿಡಿ ಸ್ವಾಮಿ, ಮಿಸ್ ಮಾಡ್ಕೊಂಡ್ಬಿಡಿ ಅಂತ. ಐ ವಿಲ್ ಶೋ ಯು ಮೋರ್ ಫುಟೇಜಸ್ ಫ್ರಮ್ ದಿಸ್ ಪ್ಲೇಸ್ ಓನ್ಲಿ, ದೆನ್ ಯು ಕ್ಯಾನ್ ಡಿಸೈಡ್ ವೆದರ್ ಯು ವಾಂಟ್ ಟು ಡೂ ಇಟ್. ಬಿಕಾಸ್ ಒಂದು 35 ಮಿನಿಟ್ಸ್ ಆಗುತ್ತೆ. ಬರೋ ತನಕ ಏನು ಈಜಿಗೆ ಬಂದುಬಿಡ್ತೀರಾ. ರೋಡೆಲ್ಲ ಚೆನ್ನಾಗಿದ್ರು ಕೊನೆಗೆಲ್ಲ ಕಲ್ಲೇ ಆಯಿತಾ. ಸೊ ದಟ್ ಈಸ್ ಹೌ ಇಟ್ ಇಸ್ ಸ್ವಾಮಿ. ಏನು ಮಾಡೋದು ಸ್ವಾಮಿ. ನೋಡಿದೆ ಇನ್ನೇ ಎತ್ತಿ ಆ ಕಡೆ ನೋಡೋಣ, ಅಕ್ಕಪಕ್ಕ ಎಲ್ಲ ನುಗ್ಗೋಣ ಅಂದರೆ ಆಯಿತಾ. ಏನೋ ಹೋಗೋಣ ಅಂದರೆ ಪಕ್ಕದಲ್ಲೆಲ್ಲ ಕಾಣಿಸ್ತಾ ಇದೆ ಆಯಿತಾ. ಏನೋ ಎಲ್ಲ ಅಲ್ಲಿ ಹೋಗಿದ್ದಾರೆ, ಬೈಕು ಕಾರೆಲ್ಲ ಸೌಂಡ್ ಕೇಳಿಸ್ತದೆ. ಬಟ್ ಅದು ಐ ಡೋಂಟ್ ನೋ ವಾಟ್ ಇಟ್ ಇಸ್. ಮೇ ಬಿ ದಟ್ ಈಸ್ ದ ಡೈಮಂಡ್ ಬೀಚ್ ಅನಿಸುತ್ತೆ. ದಟ್ಸ್ ವಾಟ್ ಐ ಆಮ್ ಥಿಂಕಿಂಗ್. ಅದೇ ವಾಟರ್ ಕಲರ್ ಎಲ್ಲ ನೋಡ್ಕೊಳ್ಳೋಣ ಅಂತ ಡ್ರೋನ್ನ ಮೇಲೆ ಹೇಳ್ಕೊಳ್ತಿದ್ದೀನಿ.
ಸುತ್ತಿಸಿದೆ. ಯಾಕಂದರೆ ಎಳ್ದು ಮೇಲೆ ನನಗೆ ಬೋರ್ ಆಯಿತು. ಅದಕ್ಕೆ ಸುತ್ತಿದ್ರೆ ಒಂದು ಎಂಟರ್ಟೈನಿಂಗ್ ಆಗುತ್ತೆ ನನಗೆ. ಸುಸ್ತೆ ಬಿಕಾಸ್ ನಾವು ಇವಾಗ ತಲೆ ಸುತ್ತಿದೆ ನನಗೂ. ಆಯಿತಾ, ಎಲ್ಲಿದ್ದೀನಿ ನಾನು ಫಸ್ಟ್ ಹುಡ್ಕೊಳ್ಬೇಕು ನಾನು. ಆಯಿತಾ, ಹುಡ್ಕೊಂಡ್ಮೇಲೆ ನೆಕ್ಸ್ಟ್ ಏನೋ ಶಾರ್ಟ್ ತಗೊಳ್ಳೋದು. ಯಾಕಂದರೆ ನಾನು ಎಲ್ಲಿದ್ದೀನಿ ನನಗೆ ಗೊತ್ತಿಲ್ಲ ಅಂದರೆ ಡ್ರೋನ್ ಏನು ಆಮೇಲೆ ಮಾಡ್ಕೊಳ್ಳೋದು ಬದನೆಕಾಯಿ. ಆಯಿತಾ, ನೋಡಿ ಇದೇ ಬೀಚ್, ದಿಸ್ ಇಸ್ ಎ ಬೀಚ್. ಆಯಿತಾ, ಭಾಳ ತಾಳ್ಮೆ ಇರೋರು ಬರ್ತಾರೆ ಸ್ವಾಮಿ, ತಾಳ್ಮೆ ಇಲ್ದಿರೋ ಬರಲ್ಲ, ನಿಜವಾಗ್ಲೂ ಹೇಳ್ತೀನಿ. ಇದು ಅದ್ರ ಬದಲು ಬೇರೆ, ಬಿಕಾಸ್ ಇದರಲ್ಲ ಜ್ಯೂಸ್ ಆಗಿಬಿಡ್ತೀರಾ. ಮಿಕ್ಕಿದ ಪಕ್ಕದಲ್ಲಿದ್ದರೂ ಏನಿದ್ರು ಹೋಗಲ್ಲ ನೀವು. ಸೊ ದರ ಬೆಟ್ಟ ಬೀಚ್ ಅದು ನೋಡಿಲ್ಲ ಅಂದರೆ ಎಷ್ಟೊಂದು ತೋರಿಸಿದ್ದೀನಿ. ಆಯಿತಾ, ಇನ್ನೂ ನಾನು ಇಲ್ಲಿಂದ 8 ದಿವಸ ಇನ್ನೇ ಇರ್ತೀನಿ ನ್ಯೂಸ್ ಆಪೇ ನಡೆದಲ್ಲೇ. ಅಂದರೆ ಇನ್ನೆಷ್ಟು ಲೆಕ್ಕ ಹಾಕಿ ಎಷ್ಟು ಜಾಗ ನೋಡಿರ್ತೀನಿ, ಎಷ್ಟು ಆನೆಸ್ಟ್ ರಿವ್ಯೂಸ್ ಕೊಟ್ಟಿರ್ತೀನಿ ಅಂತ. ದೆನ್ ಯು ಕ್ಯಾನ್ ಇಮ್ಯಾಜಿನ್. ಇವಾಗ ಡ್ರೋನ್ ಕರ್ಕೊಂಬರದೆ ಇಲ್ಲಿಂದ ಕಳಿಸ್ಕೊಳ್ಳೋದೆ. ಸೊ ಇಲ್ಲಿಂದ ಹೇಳಿದೆ ನಡ್ಕೊಂಡು ಕ್ಯಾಶುವಲ್ ನಡ್ಕೊಂಡು ಹೋಗ್ತೀನಿ ಅಂದರೆ 35 ನಿಮಿಷ ಬೇಕು. ಎಲ್ಲಿ ನಿಮ್ಮ ಗಾಡಿ ನಿಲ್ತಿರೋ. ಆಯಿತಾ, ಬಟ್ ಲೋಕಲ್ಸಲ್ಲಿ ಏನು ಗೊತ್ತಾ, ಲಿಟ್ರಲಿ ನಾನು ಎಲ್ಲಿ ನಿಂತಿದ್ದೀನಿ ಅಲ್ಲಿ ತನಕ ಬೈಕ್ ತಗೊಂಬರ್ತಾರೆ. ಆಯಿತಾ, ಬಟ್ ಐ ಡಿಂಟ್ ಹ್ಯಾವ್ ದ ಕಾನ್ಫಿಡೆನ್ಸ್ ಬಿಕಾಸ್ ಪಂಕ್ಚರ್ ಆದ್ರೆ ಏನು ಮಾಡೋದು, ಅವ್ರು ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ತಾರೆ. ನನಗೆ ಆ ವ್ಯವಸ್ಥೆ ಗೊತ್ತಿಲ್ಲ. ಸೊ ಅದು ರಿಸ್ಕ್ ಬೇಡ. ಯಾಕಂದರೆ ನಾನು ಫಸ್ಟ್ ಆಫ್ ಆಲ್ ಬಾಡಿಗೆ ಕಟ್ತೀನಿ, ಏನೋ ಮುರಿದೋದ್ರೆ ಅದಕ್ಕೆ ಬೇರೆ ದುಡ್ಡು, ಅವ್ನು ಏನು ಕೇಳ್ತಾನೆ ನನಗೆ ಗೊತ್ತಿಲ್ಲ. ಆ ರಿಸ್ಕೆಲ್ಲ ಐ ಡಿಂಟ್ ವಾಂಟ್. ಸೊ ಏನು ಮಾಡಬೇಕು, ನೆಕ್ಸ್ಟ್ ಟೈಮ್ ನಾನು ಸಿಗೋ ತನಕ ನಿಮಗೆ ಸ್ಟೇ ಸೇಫು, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ನಾಳೆ ಏನು ತೋರಿಸ್ತೀನಿ ಗೊತ್ತಿಲ್ಲ, ಬಿಕಾಸ್ ನಾನೇನು ಪ್ಲಾನ್ ಮಾಡಿಲ್ಲ. ಮೋಸ್ಟ್ಲಿ 2 ದಿವಸ ಸ್ವಿಮ್ಮಿಂಗ್ ಪೂಲಲ್ಲೇ ಬಿದ್ದಿರ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಬರ್ತೀನಿ, ಅಲ್ಲಿವರೆಗೆ ನೀವು ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರಿ. ಬರಲಾ?